ಹಿಂಗ್ ಪಂಚಾಯತಿಗೆ ಎಲ್ಲರನ್ನು ಕರೆದ್ಬಿಟ್ಟು ಯಾರು ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ? ಯಾರಾದ್ರೂ ಮಾತಾಡಿ. ಇವ್ರು ಯಾವತ್ತಾನೆ ಮಾತಾಡಿದಾರೆ? ಗಂಭೀರವಾಗಿ ಬರ್ತಾರೆ, ಕೂತ್ಕೋತಾರೆ, ಎದ್ದೋಗ್ತಾರೆ. ಇವತ್ತೇನು ಹೊಸದಾಗಿ ಮಾತಾಡ್ಬಿಡ್ತಾರಾ? ಏನ್ ಮಾತು ಅಂತ ಮಾತಾಡ್ತಿದ್ಯಾ? ಯಜಮಾನ್ರು ಏನು ಮಾಡೇ ಇಲ್ವಾ? ಊರ್ಗ್ ಒಳ್ಳೇದೇನ್ ಬೇಕು ಅದೆಲ್ಲ ಮಾಡ್ತಿದ್ದಾರೆ ತಾನೇ? ನೀವೇನೋ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. 10 ವರ್ಷದಿಂದ ವಿಗ್ರಹದ ಕೆಲಸ ಹಾಗೆ ನಿಂತಿದೆ. ಅದ್ ಯಾವಾಗ ಮುಗಿಸಿ ಪ್ರತಿಷ್ಠಾಪನೆ ಮಾಡ್ತಾರೆ? ಅದಕ್ಕೆ ಅಂತ ಬಂದವರು ಮಾಡಕ್ಕಾಗದೆ ವಾಪಸ್ ಹೋಗ್ತಿದ್ದಾರೆ. ಹೀಗೆ ಹೇಳಿದ್ರೆ ಹೇಗೆ? ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾ ಇರೋದ್ರಿಂದ ಊರಲ್ಲಿ ಹುಟ್ಟೋ ಮಕ್ಕಳಿಗೆಲ್ಲ ಏನೋ ತೊಂದರೆ ಆಗ್ತಾ ಇದೆ. ಒಂದೇ ತಾಯಿ ಸಾಯ್ತಾಳೆ, ಇಲ್ಲ ಮಗು ಸಾಯುತ್ತೆ. ಅದಕ್ಕೆ ನಮ್ಮ ಊರಲ್ಲಿ ಯಾರೇ ಗರ್ಭಿಣಿ ಆದ್ರೂ ಹೆರಿಗೆ ಆಗೋರ್ಗು ಊರಿಗೆ ಕಾಲಿಡಲ್ಲ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತೀರಾ? ಇವ್ರು ಆ ಕೆಲಸ ಮಾಡ್ಬೇಕು, ಇಲ್ಲ ಮಾಡೋರ್ಗೆ ಜಾಗ ಕೊಡ್ಬೇಕು. ನಾನು ಈ ಊರಿನ ಜನಗಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಾನು ಈ ಸ್ಥಾನ ತೊರೆಯೋದ್ರಿಂದ ಊರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಈಗಲೇ ಆ ಸ್ಥಾನನ ತೊರಿತೀನಿ. ಯಜಮಾನ್ರೆ ಹಂಗೆಲ್ಲ ಮಾತಾಡಬೇಡಿ. ಯೋ ಮೊದ್ಲು ನಿನ್ನ ನಾಲ್ಗೆ ಬಿಗಿಡಿದು ಮಾತಾಡು. ಏನ್ ಮಾತಾಡಿದ್ರೆ? ಸ್ವಲ್ಪ ಸುಮ್ಮನೆ ಇರಿ. ಮನಸ್ತಾಪ ಬೇಡ, ಕೆಲಸಗಳು ಮುಖ್ಯ. ನೋಡಿದ್ರಲ್ಲ, ಅವರೇ ತಾನು ಮಾಡೋದಿಲ್ಲ ಅಂತ ಆ ಸ್ಥಾನದಿಂದ ಇಳಿತಾ ಇದ್ದಾರೆ. ಈಗ ಮುಂದೆ ಯಾರು ಅಂತ ನಿರ್ಧಾರ ಮಾಡಬೇಕು. ಅಣ್ಣ, ಅಲ್ಲಿ ನೀವು ಕೂತ್ರೇನೆ ನಿಮಗೆ ಹಾಗೂ ನಿಮ್ ಭಾವಂಗೆ ಮರ್ಯಾದೆ. ಒಳ್ಳೇದೇ ಆಗತ್ತೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೀವೇ ಮಾಡಿ. ನಮ್ಮ ಭಾವನ್ಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಇವಾಗಲೇ ಇದನ್ನ ತಗೋತೀನಿ. ಅಮ್ಮ, ತಾಯಿ, ಅಯ್ಯ, ಇದಕ್ಕೆ ಆಶೀರ್ವಾದ ಮಾಡಿ. ಹಲೋ ಅಪ್ಪ, ನಾನ್ ಮಧುರೆಯಲ್ಲಿದ್ದೀನಿ. ಬರುವಾಗ ಫೋನ್ ಮಾಡ್ತೀನಿ. ಹಲೋ, ರಾಂಗ್ ನಂಬರು. ಹಾಯ್ ಗರ್ಲ್ಸ್, ಏನೆಲ್ಲ ಗುಂಪಲ್ಲಿ ನಿಂತ್ಬಿಟ್ಟಿದ್ದೀರಾ? ಏನಾದ್ರು ಪ್ರಾಬ್ಲಮ್ಮಾ? ನನ್ ಫೋನ್ ಕಾಣಿಸ್ತಿಲ್ಲ. ನಮ್ ಮನೆಯಿಂದ ಫೋನ್ ಮಾಡಿದಾಗ ನಾನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ತಪ್ಪು ತಿಳ್ಕೊತಾರೆ. ಆಯ್ತಮ್ಮ ಅಳ್ಬೇಡ. ಒಂದ್ ಫೋನ್ ಮಿಸ್ ಆಗಿದ್ಕೆ ಇಷ್ಟೆಲ್ಲ ಫೀಲ್ ಮಾಡ್ಬೇಕಾ? ಗರ್ಲ್ಸ್, ಇಂಥ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅಂತ ನಮ್ಮಂತ ಹುಡುಗರಿರೋದು. ನಿನ್ ನಂಬರ್ ಕೊಡು, ಹುಡ್ಕೊಡ್ತೀನಿ. 9841467195. ನೀನ್ ಯೋಚನೆ ಮಾಡ್ಬೇಡ, ನಾನು ಕಂಡಿಡಿತೀನಿ. ಹಲೋ, ಏನ್ ಮಾಡ್ತಿದ್ದೀರಾ? ಕಾಲ್ ಮಾಡಿದ್ರೆ ಫೋನ್ ರಿಂಗ್ ಆಗುತ್ತೆ, ಈಸಿಯಾಗಿ ಕಂಡಿಡಿಬಹುದು. ನಿನಗ್ ಬುದ್ಧಿ ಇದೆಯಾ? ಗೊತ್ತಿಲ್ವಲ್ಲ, ಯಾಕೆ? ಫೋನ್ ರಿಂಗ್ ಆಗಲ್ಲ, ಸೈಲೆಂಟ್ ಅಲ್ಲಿದೆ. ಸೈಲೆಂಟ್ ಅಲ್ಲಿ ಇದೆಯಾ? ಯಾಕೆ ಮೊದಲೇ ಹೇಳಿಲ್ಲ? ಸರಿ, ಫೋನ್ ವೈಬ್ರೇಟ್ ಆಗುತ್ತೆ ತಾನೆ? ಅದು ಆಗಲ್ಲ. ವೈಬ್ರೇಟು ಆಗಲ್ವಾ? ಹಾಗಾದ್ರೆ ಒಳಗಡೆ ಹೋಗಿ ಹುಡ್ಕಣ. ಕಂಡಿಡ್ದೆ ಬರ್ತೀನಿ. ನೋಡೋಣ. ನೋಡು, ನಾನು ಕಂಡಿಡಿತೀನಿ. ಸೆಲ್ ಫೋನ್ ನಾನು ಕಂಡಿಡಿತೀನಿ. ಅಯ್ಯೋ, ಆತರ ಪಟ್ಟು ಹುಡುಗಿರ್ ಮುಂದೆ ಬಿಲ್ಡಪ್ ತಗೊಂಡ್ಬಿಟ್ನಲ್ಲ. ಇದು ತುಂಬಾ ರಿಸ್ಕ್ ಆಗಿರೋ ವಿಷಯ. ನನ್ನಂತ ಕಾಮಿಡಿ ಪೀಸ್ ಎಲ್ಲ ಕಂಡಿಡಿಯಕ್ಕಾಗಲ್ಲ. ಇದಕ್ಕೆ ಹೀರೋ ಬಂದ್ರೆ ಕಂಡಿಡಿಯಕ್ ಸಾಧ್ಯ. ಹೀರೋನಾ? ಹೌದು. ಅದು ಈ ಹಳ್ಳಿಲ? ಏನ್ ಸಿಟಿಯಲ್ಲಿ ಮಾತ್ರ ಹೀರೋ ಇರ್ಬೇಕಾ? ಹಳ್ಳಿಲಿ ಹೀರೋ ಇರಬಾರ್ದಾ? ಸರಿ, ನಿಮ್ ಹೀರೋಗ್ ಬರೋದಕ್ಕೆ ಹೇಳು. ಹೇಳ ಮಗ, ಏನ್ ಸಮಾಚಾರ? ಮಗ, ಬೇಗ ಬಾರೋ. ಅನ್ಯಾಯವಾಗಿ ಹುಡುಗಿರ್ ಮುಂದೆ ನನ್ನ ಮಾನ ಹೋಗ್ತಾ ಇದೆ. ಅಲ್ಲೇ ಇರು, ಬರ್ತಿದ್ದೀನಿ. ಹೀರೋ ಯಾವಾಗ ಬರ್ತಾರೆ? ಕಣ್ಣು ಮುಚ್ಚಿ ಕಣ್ಣು ಬಿಡಿ, ನಮ್ ಹೀರೋ ನಿಮ್ ಮುಂದೆ ಇರ್ತಾನೆ. ಎಲ್ಲಿ? ಈ ಸ್ಪೀಡಲ್ಲಿ ಕಣ್ಣು ತೆಗೆದ್ರೆ ಹೀರೋ ಅಲ್ಲ, ನೊಣನೂ ಬರಲ್ಲ. ಸ್ವಲ್ಪ ನಿಧಾನಕ್ಕೆ ಮುಚ್ಚಿ ನಿಧಾನಕ್ಕೆ ತೆಗಿರಿ. ಸರಿ. ಈಗ ತೆಗಿ. ಏನು ಹೀರೋ ಬರ್ತಾರೆ ಅಂದೆ, ಕಿಂಗ್ ಕಾಂಗ್ ಬಂದ್ ನಿಂತಿದೆ. ಜೋಕ್ ಚೆನ್ನಾಗಿದೆ. ಈ ಕಿಂಗ್ ಕಾಂಗ್ ಹಿಂದೆ ಒಂದು ಕಿಂಗ್ ಬರ್ತಾನೆ ನೋಡು. ಏನಕ್ಕೂ ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ? ಏನೋ ಕಾಲೇಜ್ ಫಂಕ್ಷನ್ಗೆ ಅಂತ ಬಂದವ್ರ ಕಣ. ಬಂದವ್ರೆ, ಫೋನ್ ಕಳ್ಕೊಂಡವ್ರೆ. ಸರಿ ಆಯ್ತು, ನಂಬರ್ ಹೇಳು. ಯಾಕೆ ನಿಮ್ ಹೀರೋ ನಮ್ ಹತ್ರ ಮಾತಾಡಲ್ವಾ? ನಾಚಿಕೆ ಆಗುತ್ತಾ? ಹಲೋ, ತುಂಬಾ ಹತ್ರ ಇದ್ರಲ್ಲ ಅದಕ್ಕೆ. ಏಯ್, ನಂಬರ್ ಹೇಳ. ಇದೇ ಕಣ ನಂಬರು. ಮಗ, ವೈಲೆಂಟ್ ಹುಟ್ಟಿರೋ ತರ ಸೈಲೆಂಟ್ ಮಾಡಿಟ್ಟಿದ್ದಾರೆ. ಅದೆಲ್ಲ ವೇಸ್ಟ್ ಬಾಡಿಗಳ ಐಡಿಯಾ. ಹೌದು, ಫೋನ್ ಎಲ್ಲಿ ಮಿಸ್ ಆಯ್ತು? ಮಗ, ಅಲ್ಲೋಡ. ಮಚ್ಚ, ಕಿಟಕಿ ಮುಚ್ಚು. ನಮ್ ಹೀರೋ ಏನೋ ಸೂಪರ್ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಲೇ ಮಗ, ಲೈಟ್ ಆಫ್ ಮಾಡ. ಯಾವ್ದೋ ಹೀರೋ ಬರ್ತಾರೆ ಅಂದೆ, ಅವ್ನ್ ಮಾಡೋ ಕೆಲ್ಸ ನೋಡಿದ್ರೆ ವಿಲ್ಲನ್ ತರ ಇದೆ. ನಮ್ಮ ಒಂದು ಓಪನಿಂಗ್ ಹಿಂಗೆ ಇರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ವೇಟ್ ಅಂಡ್ ಸಿ.
ಮಗ ಫೋನ್ ಸಿಕ್ತು, ಕಿಟಕಿ ತೆಗಿ ಮೊದಲು. ಸೂಪರ್ ಮಗ, ಹುಡುಕ್ಬಿಟ್ಟೆ. ಹೆಂಗೆ? ನಾನು ಹೇಳಿದ್ದೆ ತಾನೇ. ಬೈ ದ ಬೈ, ನಿನ್ನ ಹೆಸರೇನು? ಉಮಾ. ಉಮಾನಾ? ಸರಿ, ಇದು ಯಾರ್ದಮ್ಮ ಫೋನು? ನನ್ ಫೋನು. ಥ್ಯಾಂಕ್ಸ್. ಕೊಡೆ. ನನ್ನ ನಂಬರ್ ಅದರಲ್ಲೇ ಇದೆ. ತಗೊಳ್ಳೆ. ಬೆಡ್ ಏನಂದ್ರೆ ಕಟ್ಟಿದ್ರೆ ಬೆಟ್ ಕಟ್ಟಿದ್ರಾ? ಈ ಊರಲ್ಲಿರೋರ್ಗೆ ಬುದ್ಧಿ ಕಮ್ಮಿ ಅಂತ ಅನ್ಕೊಂಡ್ವಿ. ಅದಕ್ಕೆಂತ ಒಂದ್ ಟೆಸ್ಟ್ ಇಟ್ಟಿದ್ವಿ. ಆ ಸೆಲ್ ಫೋನ್ ನ ಯಾರು ಕಂಡು ಹಿಡಿಲಿಲ್ಲ, ಆದ್ರೆ ನೀವ್ ಕಂಡು ಹಿಡಿದ್ಬಿಟ್ರಿ. ಕೊಡು. ಈ ಹಳ್ಳಿ ನಾಯಕನಾಗಿ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದೀವಿ, ಅದಕ್ಕೆ ಈ ಗಿಫ್ಟ್. ನನಗೆ ಈ ಮ್ಯಾಟ್ರೇ ಗೊತ್ತಿಲ್ಲ ಮಗ. ಹಳ್ಳಿನ ಕಿಂಡಲ್ ಮಾಡಬೇಡಿ ಪ್ಲೀಸ್. ರಾಜ್ಯ ಆಳೋ CM ಇಂದ ಹಿಡಿದು ಸಿನಿಮಾದಲ್ಲಿರೋ ಸ್ಟಾರ್ಸ್ ಎಲ್ಲ ಹಳ್ಳಿಯಿಂದನೇ ಬಂದಿರೋದು. ಹಲೋ, ದೊಡ್ಡ ಬುದ್ಧಿವಂತರ ತರ ಮಾತಾಡ್ತಿದ್ದೀರಾ? ನಾವು ಸೆಲ್ ಫೋನ್ ಆಫ್ ಮಾಡಿಟ್ಟಿದ್ರೆ ಅದನ್ನ ಹೇಗ್ ಕಂಡು ಹಿಡಿತಿದ್ರಿ? ಹಾ, ನಿನಗೆ ಬುದ್ಧಿ ಇದ್ದಿದ್ರೆ ಮೊದಲು ಅದನ್ನ ಮಾಡಬೇಕಿತ್ತು. ಏ ಕವಿ, ಕಿವುಡ ಸ್ವಾಮಿಗೆ ನಮಸ್ಕಾರ ಮಾಡೋಣವಾ? ಕಿವುಡ ಸ್ವಾಮಿನ? ಹೌದು, ಮರ್ತ್ಬಿಟ್ಯಾ? ನಾವ್ ಈ ದೇವಸ್ಥಾನಕ್ ಬಂದ್ರೆ ಆ ಸ್ವಾಮಿ ಹತ್ರ ಹೇಳ್ಬಿಟ್ಟೆ ಹೋಗ್ಬೇಕು. ಏಯ್, ಅದ್ ಮೊದ್ಲೇ ಕಿವುಡು, ನಾವ್ ಹೇಳಿದ್ ಕೇಳಿಸುತ್ತಾ? ಕೇಳಿಸೋದಿಲ್ಲ, ಕಾಣ್ಸತ್ತೆ. ನಾವು ಪೂಜೆ ಮಾಡಿ ದೇವ್ರ ಮುಂದೆ ಕಾಯಿ ಇಟ್ರೆ ಆ ಕಾಯಿ ದೇವ್ರಿಗೆ ಕಾಣ್ಸತ್ತೆ. ಮಗ, ಆ ಸೆಲ್ ಫೋನ್ ಪಾರ್ಟಿ. ನೋಡ್ರಪ್ಪ, ದೇವಸ್ಥಾನಕ್ಕೆ ಬಂದ್ಮೇಲೆ ಬರೀ ದೇವ್ರನ್ನ ಮಾತ್ರ ನೋಡ್ಬೇಕು, ಬೇರೆ ಇನ್ನೇನು ನೋಡ್ಬಾರ್ದು. ಅದನ್ನೇ ನಾವು ಹೇಳ್ತಾ ಇರೋದು. ಏನ್ ಹೇಳ್ತಿದ್ದೀರಾ? ದೇವ್ರ ಮಾತ್ರ ನೋಡಿ ಅಂತ. ನೀವಂತೂ ಬದ್ಲಾಗಲ್ಲ. ಏನೇ ಇದು, ಚೀಟಿ ಎಲ್ಲ ಬರ್ದು ಕಟ್ತಾ ಇದಾರೆ. ಯಾರನ್ನಾದ್ರೂ ಕೇಳೋಣ. ಸ್ವಾಮಿ, ಇದ್ಯಾಕ್ ಚೀಟಿ ಕಟ್ತಾ ಇದಾರೆ? ಹೌದಮ್ಮ, ನಿನ್ ಮನಸ್ಸಿನಲ್ಲಿ ಏನ್ ಅನ್ಕೊಂಡಿದ್ಯೋ ಅದನ್ನ ಒಂದು ಚೀಟಿನಲ್ಲಿ ಬರೆದು ಹಾಕು, ಅದು ಖಂಡಿತ ನೆರವೇರುತ್ತೆ. ಏನಪ್ಪ, ಒಳಗೋಗೋ. ಏನಪ್ಪ, ಊರ್ಗ್ ಹೊಸಬ್ನಾ? ಏನ್ ಹೇಳಿದೆ? ಊರ್ಗ್ ಹೊಸಬ್ನಾ ಅಂತ ಕೇಳ್ದೆ. ನೀನ್ ಅಳಬ್ನಾ? ಒಳ್ಳೆ ಕಾಮಿಡಿ ಮಾಡ್ತೀಯ, ಆದ್ರೆ ನಗೋ ಪರಿಸ್ಥಿತಿಲಿ ನಾವಿಲ್ಲ. ಬೇದರು ಹೋಗಿದ್ದೀನಿ. ನಮ್ಮ ಊರಿನ ಪದ್ಧತಿ ಪ್ರಕಾರ ಪೌರ್ಣಮಿ ದಿನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಬೀಗ ಹಾಕಿದ್ಮೇಲೆ ಯಾರು ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ. ಹೌದು, ನನ್ ಗೊತ್ತಿಲ್ಲ, ಕೇಳ್ತೀನಿ. ಪೌರ್ಣಮಿ ಅಂದ್ರೆ ಬೆಳದಿಂಗಳು ಇರುತ್ತೆ ತಾನೆ, ಅದಕ್ಕೆ ಯಾಕೆ ಎದುರ್ಕೋಬೇಕು? ಅದು ಹಂಗಲ್ಲಪ್ಪ. ಪೌರ್ಣಮಿ ಅಂದ್ರೆ 3 ದಿನ ದೇವಭೂತ ನಮ್ಮ ಊರಲ್ಲಿ ಓಡಾಡ್ತವೆ. ಅದಕ್ಕೋಸ್ಕರ ನಾನು ಹೇಳ್ದೆ ಒಳಗೆ ಹೋಗಿ ಸ್ವಲ್ಪ ಮಲ್ಕೋ. ಮುಚ್ಚು. 2012ರಲ್ಲಿ ಭೂಮಿ ಮುಳುಗುತ್ತೆ ಅಂತ ಹೇಳಿದ್ರು. ಈಗ್ಲೂ ಇದನ್ನೆಲ್ಲ ನಂಬ್ತಿದ್ದೀರಾ? ಹೋಗಯ್ಯ, ಹೋಗು, ಹೋಗಯ್ಯ. ಅಲ್ಲ, ಇವತ್ತು ಪೌರ್ಣಮಿ ಲೈ, ಪೂಜೆ. ಹೋಗಯ್ಯ, ಹೋಗು. ಇವತ್ತು ರಾತ್ರಿ ಪೌರ್ಣಮಿ ಪೂಜೆ, ಯಾರು ಮನೆ ಹೋಗ್. ಬರಬೇಡಿ. ಹಾಡ್ ಕೇಳೋದಕ್ಕೂ ಬಿಡೋದಿಲ್ಲ. ನಾನ್ ನೋಡಿದಿರೋ ದೆವ್ವನ ಭೂತನ?